ಅದ ಅವರು ನನಗೆ ಈ ಕಾರ್ಯಕ್ರಮದ್ದು ಸಮಯ ಭಾಳ ಕಡಿಮೆ ಇತ್ತು, ಬೇಡೋ ಅಂತಂದ್ರೂ ಎಲ್ಲೆಲ್ಲಿ 1 ನಿಮಿಷ ಬಂದು ಹೋಗೋದ, ದೀಪ ಹಚ್ಚಿ ಹೋಗೋದ ಅಂತ ಅಂದ. ಅದಕ್ಕಾಗಿ ಈ ಅವಕಾಶ ಕೊಡಿಸಿದಲ್ಲ ಅಂತ ಅವಗೂ ಕೃತಜ್ಞತೆಯನ್ನು ಹೇಳ್ತೀನಿ. ಇವತ್ತು ತಾವು ಏನು ಏರ್ಪಾಡು ಮಾಡಿದ್ದೀರಿ, ಅಂಬೇಡ್ಕರ್ ಅವರ ಹಾಗೂ ಬುದ್ಧ ಬಸವ ಜಯಂತ್ಯೋತ್ಸವ, ಇವೆಲ್ಲ ಧ್ವನಿ ಇಲ್ಲದವರಿಗೆ ಧ್ವನಿ ನೀಡ್ತಕ್ಕಂಥ ಒಂದು ಮಹತ್ವದ ಕಾರ್ಯಕ್ರಮಗಳು. ಅಂಬೇಡ್ಕರ್ ಸೇವೆ ಅಂತೂ ಇವತ್ತು ನಮ್ಮ ದೇಶದೊಳಗೆ ಬಡವರು, ಧ್ವನಿ ಇಲ್ಲದವರು, ದಲಿತರು, ದಮನಿತರು ಸ್ವಾಭಿಮಾನಿಗಳಾಗಿ ಇವತ್ತು ಅಡ್ಡಾಡೋದಕ್ಕೆ ಏನಾರ ಕಾರಣ ಆಗಿದ್ದರೆ ಅದು ಅಂಬೇಡ್ಕರ್ ಹಾಗೂ ಅಂಬೇಡ್ಕರ್ ನೀಡಿರ್ತಕ್ಕಂಥ ಸಂವಿಧಾನ. ಬುದ್ಧ ಜಗತ್ತಿಗೆ ಸಮಾನತೆಯನ್ನು ಬೋಧಿಸಿದ ಅಷ್ಟಲ್ಲ, ಸರ್ವರು ಸಮಾನರಾಗುವ ಹಾಗೆ ಪ್ರೇರಣೆ ನೀಡಿದ, ಸ್ಫೂರ್ತಿ ನೀಡಿದ. ಧರ್ಮದ ಮೂಲಕ ಜನರನ್ನು ಒಂದು ಮಾಡ್ತಕ್ಕಂಥ, ಎಲ್ಲರೂ ಸಮಪಾಲು ಸಮಬಾಳು, ಆ ಸಮತೆಯನ್ನು ಬೋಧಿಸ್ತಕ್ಕಂಥ ಒಂದು ಕ್ರಾಂತಿಕಾರಕ ಕೆಲಸವನ್ನು ಮಾಡಿದರೆ, ಬಸವಣ್ಣವರು ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಅನ್ನುವಂಥದ್ದನ್ನು ಜಗತ್ತಿಗೇ ಮಾರ್ಗದರ್ಶನ ಮಾಡಿದರು. ಅಂಥ ಮಹಾನ್ ವ್ಯಕ್ತಿಗಳ ಬುದ್ಧ ಬಸವ ಅಂಬೇಡ್ಕರ್ ಅವರ ಈ ಜಯಂತ್ಯೋತ್ಸವ ಅತ್ಯಂತ ಪವಿತ್ರವಾದದ್ದು. ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಈಗೆಲ್ಲ ನೀವು ನೋಡ್ತಿದ್ವಿ, ಬಸವಣ್ಣವ್ರ ವಚನ ಆಗಲಿ, ಬುದ್ಧ ಹೇಳಿದ್ದಾಗಲಿ, ಅಂಬೇಡ್ಕರ್ ಅವರು ಹೇಳಿದ್ದಾಗಲಿ, ನಾವೆಲ್ಲ ಭಾಷಣಕ್ಕೆ ಉಪಯೋಗ ಮಾಡ್ತೀವಿ ಅವನ್ನ. ಆದ್ರೆ ಪ್ರಸಂಗ ಬಂತು ಅಂದ್ರೆ ನಮಗೆ ಸಂಬಂಧ ಇಲ್ಲ. ಅದು ಬಸವಣ್ಣ ಹೇಳಿದ್ದನ್ನು ಕೇಳಂಗಿಲ್ಲ, ಬಸವಣ್ಣ ಹೇಳಿದ್ದನ್ನೇ ಹೇಳುವಂಥ ಪ್ರಯತ್ನ ಮಾಡ್ತಿರ್ತೀವಿ. ಅದನ್ನು ಭಾಷಣಕ್ಕೆ ಉಪಯೋಗ ಮಾಡ್ಕೊತಿರ್ತೀವಿ, ಅದನ್ನು ಬೇರೆ ಬೇರೆ ಕಾರಣಕ್ಕಾಗಿ ಉಪಯೋಗ ಮಾಡ್ಕೊತಿರ್ತೀವಿ. ಆದರೆ ಬಸವಣ್ಣವರು ಏನು ನಮಗೆ ತಿಳಿಸಿದ್ರು ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿಲ್ಲ. ಹಾಗಾಗಬಾರ್ದು. ವಚನಗಳೇನದವು, ಸಾಹಿತ್ಯ ಏನೈತಿ, ಭಗವದ್ಗೀತಾ ಏನು ಹೇಳೈತಿ, ಬೈಬಲ್ ಏನು ಹೇಳೈತಿ, ಕುರಾನ್ ಏನು ಹೇಳೈತಿ, ಸುಭಾಷಿತಗಳು, ಉಪನಿಷತ್ತಿನ ಸುಭಾಷಿತಗಳು ಏನು ಹೇಳ್ಯಾವು, ಶಿಶ್ನಾಳ ಶರೀಫರು ಏನು ಹೇಳ್ಯಾರ, ಕಬೀರ್ ಏನು ಹೇಳಿದರು, ಇವೆಲ್ಲವನ್ನ ನಾವು ಬರೇ ಹೇಳ್ಕೊಂತ ಅಡ್ಡಾಡೋದು ನಡೆಯಂಗಿಲ್ಲ. ಸಾವಿರ ವರ್ಷಗಳು ಈಗಾಗಲೇ ಉರುಳು ಹೋಗಿವೆ. ಅದಕ್ಕೆ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ, ನಾನು ಕಾನೂನು ಮಂತ್ರಿಯಾಗಿ ಇವ ನಮ್ಮವ ಅನ್ನುವಂಥ ಕಾನೂನನ್ನು ನಮ್ಮ ರಾಜ್ಯದಲ್ಲಿ ತರೋದ್ರ ಮೂಲಕ ಬಸವಣ್ಣವರ ವಚನಗಳನ್ನು ಜನರು ಬದುಕಿನಲ್ಲಿ ಪಾಲನೆ ಮಾಡಬೇಕು ಅಂತ ಕಾನೂನಿನ ಪ್ರಯತ್ನ ನಾವು ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಪ್ರತಿನಿಧಿಯಾಗಿ, ನಿಮ್ಮವನಾಗಿ ಆ ಕೆಲಸ ಮಾಡೋದರಲ್ಲಿ, ಬಸವಣ್ಣವರ ಸೇವೆ ಮಾಡೋದ್ರೊಳಗೆ, ಬಸವಣ್ಣವರ ತತ್ವ ಸಿದ್ಧಾಂತಗಳ ಪ್ರಚಾರಕ್ಕಾಗಿ ನಾವು ಮಹತ್ವದ ಹೆಜ್ಜೆಗಳನ್ನು ಇರಿಸಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ, ಭಾಳ ಅವಸರದಲ್ಲೇ ನಾನು ನಿಮ್ಮೆಲ್ಲ ಹಿರಿಯರ ಒತ್ತಡಕ್ಕಾಗಿ ಹೆಚ್ಚು ಮಾತಾಡಿದೆ. ನಾನು ಈಗಾಗಲೇ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್, ಜೈ ಬಸವ, ಜೈ ಬುದ್ಧ.